ನವರು ಶನಿವಾರ ಕೊರಟಗೆರೆ ತಾಲೂಕು ಕೋಳಾಲ ಹೋಬಳಿ ಯಲೆರಾಂಪುರ ಕುಂಚಿಗ ಮಹಾ ಸಂಸ್ಥಾನ ಮಠಕ್ಕೆ ಭೇಟಿ ನೀಡಿ ಡಾಕ್ಟರ್ ಹನುಮಂತನಾಥ ಸ್ವಾಮೀಜಿರವರ ಆಶೀರ್ವಾದ ಪಡೆದು ನಂತರ ಕೊರಟಗೆರೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಯಾದ ಶ್ರೀಮತಿ ಅಪೂರ್ವರವರ ನೇತೃತ್ವದಲ್ಲಿ ಶನಿವಾರ ಕೋಳಾಲ ಗ್ರಾಮ ಪಂಚಾಯಿತಿ ಹತ್ತಿರ ಸಾರ್ವಜನಿಕರ ಕುಂದುಕೊರತೆ ಸಭೆಯನ್ನ ನಡೆಸಿ ನಂತರ ಕಸಬಾ ಹೋಬಳಿ ತುಂಬಾಡಿ ಗ್ರಾಮದ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಸಾರ್ವಜನಿಕರ ಕುಂದುಕೊರತೆ ಸಭೆ ನಡೆಸಿ ಮಾತನಾಡಿದ ಅವರು, ಕೊರಟಗೆರೆ ತಾಲೂಕಿನಲ್ಲಿ ನನ್ನನ್ನು ಲೋಕಸಭಾ ಸದಸ್ಯನಾಗಿ ಆಯ್ಕೆ ಮಾಡಿದ ನಿಮ್ಮ ಋಣ ತೀರಿಸಲು ಈ ದಿನ ನಿಮ್ಮ ಊರಿಗೆ ಬಂದಿರುತ್ತೇನೆ. ತುಮಕೂರು ಜಿಲ್ಲೆಯಲ್ಲಿ ಭಾರತ ಸರ್ಕಾರದಿಂದ ಭದ್ರಾ ಮೇಲ್ದಂಡೆ ಯೋಜನೆ ವಿವಿಧ ಕಾರಣಗಳಿಂದ ನಿಂತಿದ್ದ ಯೋಜನೆಗೆ ಭಾರತ ಸರ್ಕಾರ ಅನುಮತಿ ನೀಡಿದೆ. ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಒಂದೇ ನಾಣ್ಯದ ಎರಡು ಮುಖಗಳಂತೆ ಕೆಲಸ ಮಾಡಬೇಕು. ಭದ್ರಾ ಮೇಲ್ದಂಡೆ ಯೋಜನೆಗೆ ತುಮಕೂರು ಜಿಲ್ಲೆಯ ಶಿರಾ ಪಾವಗಡ, ಚಿಕ್ಕನಾಯಕನಹಳ್ಳಿ ತಾಲೂಕು ಒಳಪಡುತ್ತವೆ. ನಂತರ ಕೋಲಾರ ಜಿಲ್ಲೆಗೆ ಮುಂದುವರಿಯುತ್ತದೆ. ಈ ಯೋಜನೆಗೆ ಮಧುಗಿರಿ ಮತ್ತು ಕೊರಟಗೆರೆ ತಾಲೂಕುಗಳನ್ನು ಸೇರಿಸುವ ಚಿಂತನೆ ನಡೆದಿದೆ ಎಂದು ತಿಳಿಸಿದರು. ಕಡಿಮೆ ಮಾಡಲಿ ಯಾರಂದ್ರೆ ಇಲಾಖೆಯಲ್ಲಿ ಫುಡ್ ವಿಶೇಷವಾಗಿ ನೀವೆಷ್ಟು ಸಿಗ್ತಾಗ್ತವೆ ನಿಮಗೇನು ಸಿಗ್ತಾ ಇಲ್ಲ ಎಲ್ಲವನ್ನು ಪ್ರೊವೈಡ್ ಮಾಡ್ತಾರೆ. ನಾನು ಆ ಇಲಾಖೆನ ಅರ್ಪಿದ್ದೀನಿ. ಒಂದು ಚೂರು ನಿಮ್ಮನ್ನು ಮುಟ್ಟಿಲ್ಲ, ಯಾಕೆಂದರೆ ಮನಸ್ಸಿಗೆ ನೋವು ಆಯ್ತದೆ. ಇಲ್ಲಮ್ಮ ಒಂದಮ್ಮ ಎಷ್ಟು ದುಡ್ಡು ಕೊಡ್ತೀವಿ. ಮೊನ್ನೆ ಒಂದೇ ದಿನ ನಾನೇ ಕರ್ಕೊಂಡೋಗಿ 600 ಕೋಟಿ ಕೊಡ್ತೀನಿ. 600 ಬಡವರು ದುಡ್ಡಮ್ಮ, ರೈತರು ಇಂಥವ್ರು ಕೊಡವ 1 ಲಕ್ಷ ಕೊಡಬಹುದು, 2 ಲಕ್ಷ ಕೊಡ್ಬೋದು ಬೇಡ. ಭದ್ರಾ ಮೇಲ್ದಂಡೆ ಭಾರತ ಸರ್ಕಾರ ಕೊಡೋದೇ ಇಲ್ಲ ಅನ್ನೋ ಮಾತನ್ನ ಇದ್ದು, ಆದರೆ ಪ್ರಧಾನಿಗಳ ದೂರದೃಷ್ಟಿಯ ಚಿಂತನೆ ರಾಜ್ಯ ಮತ್ತು ರಾಷ್ಟ್ರ ಅಭಿವೃದ್ಧಿಯತ್ತ ಹೋಗಬೇಕಾದ್ರೆ ಎಲ್ಲ ರಾಜ್ಯಗಳು ಕೂಡ ಅಭಿವೃದ್ಧಿ ಆಗಬೇಕು ಅನ್ನೋ ಅವರ ದೂರದೃಷ್ಟಿ ಚಿಂತನೆಯನ್ನು ಆಗಲೇ ಅನುಮತಿಯನ್ನು ಕೊಟ್ಟಿದ್ದಾರೆ. ಆಗಿರೋದ್ರಿಂದ ಈ ಭಾಗ ವಿಶೇಷವಾಗಿ ಮಧುಗಿರಿ, ಕೊರಟಗೆರೆ ನೀರಾವರಿಗೆ ಆದ್ಯತೆಯನ್ನು ಕೊಡಬೇಕಾದಂಥ ಅವಶ್ಯಕತೆ ಕೂಡ ಇದೆ. ಎತ್ತಿನಹೊಳೆ ಇರ್ಬೋದು, ಭದ್ರಾ ಮೇಲ್ದಂಡೆ ಇರ್ಬೋದು, ಇನ್ನಿತರೆ ಯಾವುದೇ ಕಾಮಗಾರಿಗಳ ಜೊತೆಯಲ್ಲಿ ಅಲ್ಲೆಲ್ಲ ಚೆಕ್ ಡ್ಯಾಮ್ಗಳನ್ನು ಕಟ್ತಕ್ಕಂಥದ್ದು, ಎಲ್ಲೆಲ್ಲಿ ನಿಂಗೊಡ್ಡು ಗುಂಡಿಗಳನ್ನು ಮಾಡಿ ನೀರನ್ನು ಭೂಮಿಗೆ ಇಳಿಸ್ತಕ್ಕಂಥದ್ದು, ಗ್ರೌಂಡ್ ವಾಟರ್ ಇದನ್ನು ಜಾಸ್ತಿ ಮಾಡ್ತಕ್ಕಂಥದ್ದು, ಅನೇಕ ಯೋಜನೆಗಳನ್ನು ನಾವು ಈಗಾಗಲೇ ತಂದು ಸುಮಾರು ಇವತ್ತು ನಾಳೆನೋ ಸೋಮವಾರ ಮಂಗಳವಾರದೊಳಗಡೆ ಒಂದು 400 ಕೋಟಿ ರೂಪಾಯಿಗಳ ಕ್ರಿಯಾ ಯೋಜನೆಯನ್ನು ಭಾರತ ಸರ್ಕಾರಕ್ಕೆ ಕಳಿಸ್ಕೊಡ್ತಾ ಇದ್ದಾರೆ ತುಮಕೂರು ಅಧಿಕಾರಿಗಳು ಥ್ರೂ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳ ಮುಖೇನ. ಹಾಗಾಗಿ ನಾನು ನಿನ್ನೆ ಮಧುಗಿರಿಯನ್ನು ನೋಡಿದೆ 2ನೇ ಬಾರಿಗೆ. ಇವತ್ತು ಕೊರಟಗೆರೆಗೆ ಹೋಗಿದ್ದೀವಿ. ನಾಳೆಯೂ ಕೂಡ ಹೀಗೆ ನಮ್ಮ ಕೆಲಸ ವಾರದಲ್ಲಿ 3 ದಿನ ಕ್ಷೇತ್ರದ ಜನರ ಭಾವನೆಗಳನ್ನು ಅರ್ಥ ಮಾಡ್ಕೋತಾ ಇದ್ದೀವಿ. ಇದರ ಮುಂದಾಗ್ತದೆ ಸಣ್ಣ ಮಟ್ಟದಲ್ಲಿ, ಕೆಳಮಟ್ಟದಲ್ಲಿ ಸಾಮಾನ್ಯರಿಗೆ ಅಲ್ಪ ಸ್ವಲ್ಪ ಆದರೂ ನೆರವಾಗ್ಬೋದು, ಸಹಾಯ ಆಗ್ಬೋದು ಅನ್ನೋ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಾನೆಲ್ಲ ಮೊನ್ನೆ ಹೇಳಿದ್ನಲ್ಲಪ್ಪ ಇವತ್ತೇ. ಆದರೆ ತುಮಕೂರು ಇಲ್ಲ ನೆಲಮಂಗಲ ಹತ್ರ ಆಗಬೇಕು, ಇಲ್ಲಾಂದರೆ HL ಏರ್ಪೋರ್ಟ್ ಇದೆಯಲ್ಲ ಅದೇ